ಇವತ್ತು ಭಾನುವಾರ ಬೇರೆ, ನಮ್ಮ ದುರ್ಗಮ್ಮ ಜಾತ್ರೆ ಇತ್ತು, ಹೋಳಿ. ಅದು ಬೆಳಗ್ಗೆ ಆಡ್ಕೊಂಡು ಭಾನುವಾರ ಅಲ್ಲ, ಒಂದು ರೌಂಡ್ ಆಚೆ ಹೋಗ್ಬಿಡೋಣ ಸನ್ಸೆಟ್ ಪಾಯಿಂಟಿಗೆ ಅಂತ. ಸದ್ಯ ಮಳೆ ಬೇರೆ ಬಂದಿದೆಯಲ್ಲ, ಒಳ್ಳೆ ಚಿಲ್ಡ್ ವೆದರ್ ಇರುತ್ತೆ. ಅದಕ್ಕೆ ಇವತ್ತು ಉದಯಪುರಕ್ಕೆ ಹೋಗ್ತಿದ್ದೀವಿ. ಮಾವನೂರು ಶ್ರೀ ಬೆಟ್ಟದ ಮಲ್ಲೇಶ್ವರ ಗುಡ್ಡ, ಅಲ್ಲಿ ಹೋಗ್ತಾ ಇದೀವಿ ನಾವು. ಸಾಕಷ್ಟು ಜನ ಗೊತ್ತಿದೆ ಅನ್ಕೋತೀವಿ ನಾವು ಗುಡ್ಡ. ಒಂದು ರೈಡ್ ಇನ್ನೊಂದು ಭಾನುವಾರದು ಫುಲ್ ಬೋರ್ ಹೊಡಿತದೆ. ನಮ್ಮ ಫ್ರೆಂಡು ಒಂದು 4 ಜನ ಬರ್ತೀನಿ ಅಂದರು, ಅದರಲ್ಲಿ ಇಬ್ಬರು ಏನೋ ಬ್ಯುಸಿ ಅಂತೆ, ಅದಕ್ಕೆ ಇಬ್ಬರು ಹೋಗ್ತಿದ್ದೀವಿ. ನಂದು ಅಡ್ವೆಂಚರ್ 390 ಇದೆಯಲ್ಲ, ಅದೇ ಥರ ಸೇಮ್ ಅದೂ ಅದು ಅಡ್ವೆಂಚರನ್ನೇ. 2 ಅಡ್ವೆಂಚರ್ ಗಾಡಿ ಹೊರಟಿದೆ. ಇನ್ನೊಂದು ಹಿಮಾಲಯನ್ 450 ಬರಬೇಕಿತ್ತು, ಇನ್ನೊಂದು ಡ್ಯೂಕ್ 250 ಇದೆ, ಅದು ಬರಬೇಕಿತ್ತು. ಅವರಿಬ್ರಿಗೆ ಏನೋ ಕೆಲಸ ಇದೆಯಂತೆ, ಅದಕ್ಕೆ ನಾವೇ ಹೊರಟ್ವಿ. ಎಲ್ಲಿ ನಮ್ಮ ಹುಡುಗ ಕಾಣಿಸ್ತಿಲ್ವಲ್ಲ? ಫೋನ್ ಮಾಡೋಣ. ರೀಡಯಲ್ ಮಾಡ್ತೀನಿ. ನಡೀರಿ. ಅಲ್ಲಿ ಕಾಣಿಸ್ಲೇ ಇಲ್ಲ ನನಗೆ. ಅಲ್ಲಿ ನೀವು ಕಾಣಿಸ್ತಿಲ್ಲ ನಿಂತಿರೋದು. ಹೌದಾ? ನೀನು ಮಾಮೂಲಿ ಇಲ್ಲಿ ನಿಂತಿರ್ತೀವಲ್ಲ, ಮುಂದೆ ನಿಂತಿರ್ತೀರ ಅಂತ ಈ ಕಡೆಗೆ ಮುಂದಕ್ಕೆ ಬಂದೆ. ಈ ಕಡೆ ಮಳೆನೇ ಇಲ್ಲ. ಹಾಂ, ಸಿಟಿಲಿ ಮಳೆ ಇದೆ, ಇಲ್ಲೊಂದು ಒಂದು ಹನಿನೂ ಹೊಡೆದಿಲ್ಲ ಮಳೆ. ಒಳ್ಳೆ ಚಿಲ್ಡ್ ಗಾಳಿ, ತಣ್ಣ ಬಡಿತಿದೆ. ಇವತ್ತು ಯಾಕೆ ಎಲ್ಲರೂ ಅಡ್ಡ ಬರ್ತಾರಲ್ಲ ನಮ್ಮ ಗಾಡಿಗೆ? ಡೈರಿ ಸರ್ಕಲ್ ಇಂದ ನೋಡ್ತಾ ಇದ್ದೀನಿ, ಎಲ್ಲ ಅಡ್ಡ ಸ್ಲೋ ಮಾಡ್ತಾರೆ. ಅಂದ್ರೆ ನಾವು ಮುಟ್ಟಿದ್ರೆ 130 ಗಾಡಿ ಹೊಡಿಯೋದು. ಇನ್ನು ಅವ್ರ ಪಾಪ 70 ಹೋಯ್ತಾ ಇರ್ತಾರೆ. ಇವಾಗ ಬಾಯಿಗೆ ಬರಿಸ್ತಿ ಪಕ್ಕದಲ್ಲಿ ಹೋಗ್ಬಿಟ್ಟು. ಆದ್ರೂ ಹಿಂದೆ ಶೈನ್ ಬರ್ತೈತಲ್ಲ, ಒಳ್ಳೆ ಕ್ರೇಜ್ ಅವರು. ಶೈನ್ ಬೇಕಲ್ಲೇ ಆಗೋದಾಗ್ಲಿ ಅದ್ರಲ್ಲೇ ಮೋಟರ್ ಲಾಗಿಂಗ್ ಮಾಡೋಣ ಅಂತ ಗೋಪುರ ಹಾಕೊಂಡಿದ್ದೆ. ಹಿಂದೆ ಶೈನ್ ಬರ್ತಾಯಿದ್ನಲ್ಲ, ಹೊಂಡಾ ಶೈನ್ ಗಾಡಿ. ಜಾಸ್ತಿ ಫ್ರಂಟ್ ಟೈರು ಒಂದು ತಗೊಳ್ಳೋದು ಒಂದೇ, ಬ್ಯಾಕ್ ಟೈರ್ 2 ಚೇಂಜ್ ಆಗಿರುತ್ತೆ ಅಷ್ಟೊತ್ತಿಗೆ. ಬ್ಯಾಕ್ ಟೈರ್ ಉಚ್ಕ ಹೋಗಿರುತ್ತೆ. ನಾನು ಒಂದ್ಸತಿ ಇಲ್ಲಿ ಬಂಕ್ ಐತಲ್ಲ 75 ಪಕ್ಕ, ಪೆಟ್ರೋಲ್ ಹಾಕ್ಸ್ಕೊಂಡು ಬೆಂಗಳೂರು ಹೋಗಿರೋದು ಅಷ್ಟೇ, ರೇಂಜೇ ಕೊಡ್ತಿಲ್ಲ ಕಿಲೋಮೀಟ್ರ್ ಅದು. ಈ ಬಂಕಲ್ಲಿ ಅದು 75 ಹಾಕಿಸ್ಕೊಂಡು ಹೋಗಿರೋದು. 95 ಪೆಟ್ರೋಲ್ ಇಲ್ವಾ? ಅದನ್ನೇ ಹಾಕಿಸ್ಕೊಂಡು ಹೋಗಿರೋದು. ಅದೇ ಟೈಟ್ ಚೇಂಜ್ ಮಾಡ್ಸೋಕೆ ಹೋಗಿದ್ನಲ್ಲ ಬೆಂಗಳೂರಿಗೆ, ಅದೇ ಅಲಾಯ್ ವೀಲೆಲ್ಲ ಸ್ಟ್ರೈಟ್ ಮಾಡ್ಸೋಕ್ಕೆ. ಅವಾಗ ಕುಣಿಗಲ್ ಹೋಗ್ತೀನಿ, ಒಂದೇ ಒಂದು ಪಾಯಿಂಟ್ ಉಳಿದಿದೆ. ಇಲ್ಲ ಕೆಳಗಿಂದ ಹೋಗ್ಬೇಕು ಇದು ಬೆಟ್ಟಕ್ಕೆ. ಮುಂದೆ ಇನ್ನೊಂದು ರೋಡ್ ಇದೆ, ಅಲ್ಲಿಂದ ಹೋಗ್ಬಿಡೋಣ. ಹೋದ್ಸತಿ ಇದೇ ರೋಡಲ್ಲಿ ನಾನು ಅಮಿತ್ ಎಲ್ಲ ಹೋಗಿದ್ವಿ ಒಂದ್ಸತಿ. ಒಂದ್ಸತಿ ಹೋಗಿದ್ವಲ್ಲ, ರೋಡ್ ಮಿಸ್ ಆಗಿ ಮುಂದೆ ರೋಡಿಂದ ಹೋದ್ವಿ, ಅಲ್ಲೂ ಚೆನ್ನಾಗಿದೆ ರೋಡು. ಇದೇ ಬೈಕಲ್ಲಿ ಹೋಗಿದ್ರಾ ನೀವು?
ಈ ಬೈಕ್ ತಗೊಂಡ್ಮೇಲೆ ಹೋಗಿದ್ರಾ? ಹ್ಮ್. ಇಲ್ಲ, XP-ಲಿ 95 ಪೆಟ್ರೋಲ್ ಹಾಕಿಸ್ಕೊಂಡು ಉದಯಪುರದಿಂದ ಹೋಗ್ತಿಲ್ಲ, ಸ್ವಲ್ಪ ಮುಂದೆಯಿಂದ ಇನ್ನೊಂದು ರೋಡ್ ಇದೆ, ಆ ರೋಡಿಂದ ಹೋಗ್ತೀವಿ ಬೆಟ್ಟಕ್ಕೆ. ಕಾರ್ ಹೋಗ್ಬಿಡ್ಲಿ ಎರಡು. ಆ ರೋಡ್ ಇದೆಯಲ್ಲ, ಆ ರೋಡ್ ಹಳ್ಳಿ ಒಳಗೆ ಹೋಗುತ್ತೆ, ಗುಂಡಿ ರೋಡ್ ಜಾಸ್ತಿ ಇದೆ ಅಲ್ಲ, ಗಲ್ಲಿಯಿಂದ ಹೋಗ್ಬೇಕು. ಒಂದು ಚೆನ್ನಾಗಿರೋ ಪ್ಲೇಸ್ ಸಿಗುತ್ತೆ ಬೆಟ್ಟದಕ್ಕಿಂತ ಸ್ವಲ್ಪ ಹಿಂದೆನೆ. ಒಂದು ವ್ಯೂ ಇದೆ, ಸಖತ್ತಾಗಿದೆ ರೋಡ್ ಅದು. ಎಲ್ಲಿ ತೋರ್ಸೋದು ಹೋಯ್ತಾರದ. ಗೂಗಲ್ ಆಂಟಿಗೆ ನೋಡ್ಕೊಂಬಂದ್ರೆ ಗದ್ದೆ ಒಳಗೆಲ್ಲ ಕರ್ಕೊಂಬಂದ್ಬಿಡ್ತಾರೆ ಅತ್ಲಾಗಿ. ಗೂಗಲ್ ಆಂಟಿ ಎಲ್ಲೆಲ್ಲೋ ಕರ್ಕೋಗ್ತೈತೆ. ಏನಂತ ಗೊತ್ತಾ ಗೂಗಲ್ ಆಂಟಿ, ನಿಮ್ದು ಆಫ್ ರೋಡ್ ಬೈಕ್ ಅಲ್ವಾ, ಅದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇರೋದಿಲ್ಲ ಅಂತ. ಡಬ್ಬ ನಮ್ಮ ಮಗೊಂದು ಹಿಂಗೆ ಕರ್ಕೋಗ್ತಿದ್ದ, ಹಿಂಗೆ ಬಿಡೋಣ ಬೆಟ್ಟಕ್ಕೆ. ಬೆಟ್ಟ ಲೆಫ್ಟ್. ಇಲ್ಲ ಲೆಫ್ಟ್ ಅಂತೆ. ಇಲ್ಲ ಓಹೋ ನೀರು. ಇವಾಗ ಈ ಟೈಮಲ್ಲಿ ನೀರು ಹಚ್ಕೊಂಡ್ರೆ ಗೊಜ್ಜೆ ಗಾಡಿ ಎಲ್ಲ. ನೀ ಗಾಡಿ ಬೇರೆ ತೊಳ್ಕೊಂಬಂದಿ. ಒಂದೊಂದ್ಸತಿ ಗಾಡಿ ಶೋರೂಮ್ ಇದು ಆಚೆ ವಾಶ್ ಮಾಡ್ಕೊ ಬತ್ತೀವ, ಮನೆಗೆ ಹೋಯ್ತು ಮಳೆ ಹೊಡೆದ್ಬಿಡ್ತದಲ್ಲ, ಅವಾಗ ಟೆನ್ಷನ್ ಆಗ್ತದಲ್ಲ. ಇದೇ ರೋಡು ಚೆನ್ನಾಗಿದೆ, ಉದ್ದಕ್ಕೂ. ಇದೇನೋ ಇಲ್ಲ ಕ್ರಾಸಲ್ಲ. ಇನ್ನೊಂದು 2 ಕಿಲೋಮೀಟ್ರು ಬಂದ್ವಿ ನನ್ನ ಬೆಟ್ಟ ಹತ್ತತ್ರ. ಬೆಟ್ಟದ ಹತ್ತತ್ರ ಬಂದ್ವಿ, ಈಗ ಮೇಲೆ ಹತ್ಬೇಕಷ್ಟೇ ಬೆಟ್ಟದ ಮೇಲೆ. ಗಾಡಿ ಹತ್ತದೆ. ಓ ಫ್ಯಾನ್ ಎಷ್ಟು ದೊಡ್ಡದಾಗ ಕಾಣ್ತಿದೆ. ಓಹೋ ಇಲ್ಲ, ಚೆನ್ನಾಗಿದೆಲ್ಲ ವ್ಯೂ, ಸಾಕಾಗಿದೆ. ಇಲ್ಲೇ ನಿಲ್ಸೋಣ, ಬರ್ತಾನೆ ನಿಲ್ಸೋಣ. ನಡಿ ಮುಂದೆ ನಡಿ, ವ್ಯೂ ಚೆನ್ನಾಗಿ ಬರ್ತದೆ ಗಾಡಿ ಓಡಿಸೋದು. ಸ್ಪೀಡ್ ಮಿಲ್ ನೋಡಿ ಎಷ್ಟು ದೊಡ್ಡದಿದೆ. ఎందుకోనా ಗೈಸ್ ನೋಡಿ ಮೇಲ್ಗಡೆ ಇದೆ ದೇವಸ್ಥಾನ, ವ್ಯೂ ಬರೋದಿಲ್ಲನೇ.